ನಾನೆಲ್ಲರ ವಿಷಯನೂ ಕೇಳ್ಪಟ್ಟೆ ಶಿವಕುಮಾರ್. ನನಗೆ ತುಂಬಾನೇ ಸಂಕಟ ಆಗ್ತಾ ಇದೆ. ಆ ರಾಕ್ಷಸರು ನಿಮ್ಮನ್ನ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ. ನನಗೆಲ್ಲ ಗೊತ್ತಾಗಿದೆ. ಸಾರಿ, ನಮ್ಮಿಂದಾಗಿ ನಿಮ್ಗಿಷ್ಟೆಲ್ಲ ಅವಮಾನ ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು. ಅವರೆಲ್ಲರ ಪರವಾಗಿ ನಾನೇ ನಿಮ್ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನಮ್ಮ ಮಧ್ಯೆ ಸಾರಿ ಥ್ಯಾಂಕ್ಸ್ ಅಲ್ಲ ಯಾಕೆ ಮೇಡಮ್. ನನಗೆ ಕೆಲಸ ಇಲ್ಲ ಅಂತ ಗೊತ್ತಾದ ತಕ್ಷಣ ಅಶೋಕ್ ಸರ್ ನನಗೆ ತಿಂಗಳು ಸಂಬಳ ಕೊಡ್ತಾ ಇದ್ರು. ನನಗಿದ್ದಿದ್ದು ಒಂದೇ ಚಿಂತೆ ಮೇಡಮ್, ನಮ್ಮ ಕಂಪ್ನಿ ಹಾಳಾಗ್ತಾ ಇದೆಯಲ್ಲ ಅಂತ. ಇಲ್ಲ ಶಿವಕುಮಾರ್, ನಾವುಗಳು ಮತ್ತೆ ಎದ್ದು ನಿಲ್ಬೇಕು. ಈ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ಲೆಗಸಿನ ಮತ್ತೆ ಮೇಲೆ ತರಬೇಕು. ಆದ್ರೆ ಈಗ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಕನ್ಸ್ಟ್ರಕ್ಷನ್ ಕಂಪನಿನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಟೀಮನ್ನ ರೆಡಿ ಮಾಡಬೇಕು. ರಾವಣನ ಜೈಲಿಗೆ ಕಳಿಸ್ಬೇಕು. ನೀವೊಂದು ಕೆಲಸ ಮಾಡಿ ಶಿವಕುಮಾರ್. ಹೇಳಿ ಮೇಡಮ್. ಆ ಮ್ಯಾನೇಜರ್ ಇದಾನಲ್ಲ, ರಾವಣ್ ಕಡೆಯವನು, ಅವನ ಹತ್ರ ನೀವು ಹೋಗಿ ಮಾತಾಡಿ ಅವನ ಜೊತೆ ಸ್ವಲ್ಪ ನೈಸ್ ಮಾಡಿ ಅವನ ಜೊತೆ ಕ್ಲೋಸ್ ಆಗಿರಿ. ಅವನ ಕಡೆಯಿಂದ ರಾವಣ್ ಬಗ್ಗೆ ಯಾವ್ದಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೂ ಸಿಗ್ಬಹುದು. ಯಾಕಂದ್ರೆ ಸುಮಾರು ಕೇಸ್ಗಳಲ್ಲಿ ಅವನು ಕಾಸು ಕೊಟ್ಟೆ ಆಚೆ ಬರೋದು.